ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿದ್ದ ನಿವೃತ್ತ ನ್ಯಾಯಮೂರ್ತಿಗಳ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಅಂತಿಮ ವರದಿಯನ್ನು ಸಲ್ಲಿಸಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ರಾಜ್ಯದ ಹಲವಾರು ಸಚಿವರ ಸಮ್ಮುಖದಲ್ಲಿ ಒಳ ಮೀಸಲಾತಿ ಕುರಿತು 1766 ಪುಟಗಳ ಸಮೀಕ್ಷಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಒಟ್ಟು 6 ಶಿಫಾರಸುಗಳನ್ನ ಈ ಒಂದು ಸಮಿತಿ ಮಾಡಿದೆ. ಇನ್ನು ವರದಿ ಸಲ್ಲಿಕೆ ಬಳಿಕ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾತನಾಡಿದ್ದಾರೆ. ಆಯೋಗದ ವರದಿಯು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಒದಗಿಸಬೇಕೆಂಬುದು ಶಿಫಾರಸು ಮಾಡಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಸಂಬಂಧ ವರದಿ ನೀಡಿದೆ, ಅದರಲ್ಲಿ ಏನಿದೆ ಅನ್ನೋದು ಇನ್ನೂ ನೋಡಿಲ್ಲ. ಆಗಸ್ಟ್ 7ನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ, ಅದರಲ್ಲಿ ವರದಿಯನ್ನು ಮಂಡಿಸಿ ಚರ್ಚೆನ ಮಾಡ್ತೇವೆ ಅಂತ ಹೇಳಿದ್ರು. ಈ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗಲೆಲ್ಲ ನಾಗಮೋಹನ್ ದಾಸ್, ಮೈಕಲ್ ಡಿ ಕುನ್ಹಾ ಪರ್ಮನೆಂಟ್ ಗಿರಾಕಿಗಳಾಗಿದ್ದಾರೆ. ಕಾಂಗ್ರೆಸ್ನವರು ಬರೆದುಕೊಟ್ಟ ವರದಿಯನ್ನೇ ಇವರಿಬ್ಬರು ಕೊಡ್ತಾರೆ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಹೇಳಿದ್ರು. ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಆರೋಪ ಮಾಡ್ತಾರೆ, ಅವ್ರು ಏನ್ ಮಾಡಿದ್ರೂ ಗೊತ್ತಿದೆಯಲ್ಲ, ಆದ್ರೆ ನಾವು ಆ ರೀತಿ ಮಾಡಕ್ ಹೋಗಲ್ಲ, ಎಲ್ಲವನ್ನ ಕಾನೂನುಬದ್ಧವಾಗಿ ಮಾಡ್ತೇವೆ, ವರದಿಯಲ್ಲಿ ಏನಿದೆ ಎಂಬುದನ್ನು ನೋಡಿ ಜಾರಿಗೆ ತರ್ತೇವೆ ಅಂತ ಹೇಳಿದ್ರು. ಇದೇ 2025 ಮಾರ್ಚ್ 27ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ನಿಖರವಾದಂತಹ ಸ್ಪಷ್ಟತೆ ಇರತಕ್ಕಂಥ ದತ್ತಾಂಶ ಕೊರತೆ ಇದೆ ಎಂಬ ಕಾರಣವನ್ನು ನೀಡಿ ಹೊಸದಾಗಿ ಒಂದು ಸಮೀಕ್ಷೆ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಆಯೋಗ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಅದೇ ದಿವಸ ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿ ಹೊಸ ಸಮೀಕ್ಷೆ ನಡೆಸಲು ಅವಕಾಶ ಮಾಡಿಕೊಟ್ಟು ಮೇ 5ರಿಂದ ಜುಲೈ 6ನೇ ತಾರೀಕುವರೆಗೆ, ಅಂದರೆ ಸುಮಾರು 60 ದಿವಸಗಳ ಕಾಲ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ ಮೊದಲನೇ ಬಾರಿಗೆ ಮೊಬೈಲ್ ಆ್ಯಪನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ 27 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ. 1,07,9,000ಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ. ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ, ದತ್ತಾಂಶ, ಅನುಬಂಧಗಳು ಒಟ್ಟು ಸೇರಿ 1,766 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ. ಒಳ ಮೀಸಲಾತಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು, ಸಿಬ್ಬಂದಿಗಳೆಲ್ಲ ಬಂದಿದ್ದರು. ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು 7ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಮಂಡಿಸ್ತೀವಿ. ಗೊತ್ತಾಯ್ತಾ? ಸೊ ಅಲ್ಲಿ ಮಂಡಿಸಿ ತೀರ್ಮಾನ ತಗೊಂಡು 3 ತಿಂಗಳ ಸಮೀಕ್ಷೆ ಆಗಿದೆ ಸರ್. 1 ಕೋಟಿಗೂ ಹೆಚ್ಚು ಜನರ ಸಂಪರ್ಕ ಆಗಿದೆ. 3 ತಿಂಗಳ ಸಮೀಕ್ಷೆ ಆಗಿದೆ ಸರ್. ಅವಘಡಗಳಾಗಿತ್ತು, ಅಂದ್ರೆ ಆರೋಪಗಳು ಕೇಳಿ ಬಂದಿತ್ತು, ಅಂಟಿಸ್ ಅಷ್ಟೇ ಹೋಗಿದ್ರು, ಸರಿಯಾಗಿ ನಮ್ಮನ್ನು ಮಾತಾಡ್ಸಿಲ್ಲ ಅನ್ನೋವೆಲ್ಲ ಇತ್ತು ಸರ್. ಯಾರು ಜನಗಳೇ ಅದೊಂದು ಆರೋಪ. ಯಾರು ಹೇಳಿದ್ರಿ? ಯಾರು ಆರೋಪ ಮಾಡಿದ್ರು ಸರ್. ಜನಗಳ ಆರೋಪ ಮಾಡಿಲ್ಲ, ಯಾರು ಮಾಡಿಲ್ಲ. ಒಳ ಮೀಸಲಾತಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು, ಸಿಬ್ಬಂದಿಗಳೆಲ್ಲ ಬಂದಿದ್ದರು. ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು 7ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಮಂಡಿಸ್ತೀವಿ. ಗೊತ್ತಾಯ್ತಾ? ಸೊ ಅಲ್ಲಿ ಮಂಡಿಸಿ ತೀರ್ಮಾನ ತಗೊಂಡು 3 ತಿಂಗಳ ಸಮೀಕ್ಷೆ ಆಗಿದೆ ಸರ್. 1 ಕೋಟಿಗೂ ಹೆಚ್ಚು ಜನರ ಸಂಪರ್ಕ ಆಗಿದೆ. 3 ತಿಂಗಳ ಸಮೀಕ್ಷೆ ಆಗಿದೆ ಸರ್. ಅವಘಡಗಳಾಗಿತ್ತು, ಅಂದ್ರೆ ಆರೋಪಗಳು ಕೇಳಿ ಬಂದಿತ್ತು, ಅಂಟಿಸ್ ಅಷ್ಟೇ ಹೋಗಿದ್ರು, ಸರಿಯಾಗಿ ನಮ್ಮನ್ನು ಮಾತಾಡ್ಸಿಲ್ಲ ಅನ್ನೋವೆಲ್ಲ ಇತ್ತು ಸರ್. ಯಾರು ಜನಗಳೇ ಅದೊಂದು ಆರೋಪ. ಯಾರು ಹೇಳಿದ್ರಿ? ಯಾರು ಆರೋಪ ಮಾಡಿದ್ರು ಸರ್. ಜನಗಳ ಆರೋಪ ಮಾಡಿಲ್ಲ, ಯಾರು ಮಾಡಿಲ್ಲ. ಎಸ್, ಒಳ ಮೀಸಲಾತಿಯ ಹೋರಾಟ
ದಶಕಗಳ ಹೋರಾಟ ಇದು. ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಕರ್ನಾಟಕದಲ್ಲಿ ಇದರ ಹೋರಾಟ ನಡೀತಾ ಇದೆ ಮತ್ತು ಅದರ ಹೊರತಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಹರಿಯಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಹಳ ಕಡೆ ಈ ಹೋರಾಟಗಳು ದೊಡ್ಡ ದೊಡ್ಡ ಇತಿಹಾಸವನ್ನು ನಮಗೆ ನೆನಪಿಸ್ತವೆ. ನೋಡಿ, 1975ರಲ್ಲೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ ಹರಿಯಾಣದಲ್ಲಿ. ಸುಮಾರು ಏನು ಅಲ್ಲಿನ ಒಂದು ಬಾಲ್ಮೀಕಿಗಳಿಗೆ ಹರಿಯಾಣ ಸರ್ಕಾರ ಒಳ ಮೀಸಲಾತಿ ಕೊಡುತ್ತೆ. ನಂತರ ಮುಜುಕಿ ಸಿಖ್ಖರಿಗೂ ಕೂಡ ಅದನ್ನು ವಿಸ್ತರಿಸಿ ಪಂಜಾಬ್ ಸರ್ಕಾರ ಆದೇಶವನ್ನು ಕೊಡುತ್ತೆ. ನಂತರ ಆ ಎರಡು ರಾಜ್ಯಗಳ ಒಟ್ಟು SC ಮೀಸಲಾತಿಯಲ್ಲಿ ಬಾಲ್ಮೀಕಿ ಮತ್ತು ಮಜ್ಬಿ ಸಿಖ್ಖರಿಗೆ ಅರ್ಧ ಪಾಲನ್ನು ಮೀಸಲಾತಿಯಲ್ಲಿ ಕೊಟ್ಟು ಇತಿಹಾಸವನ್ನು ಬರೀತಾರೆ. ಈ ರಾಜ್ಯಗಳ ಒಳ ಮೀಸಲು ಆ ನಂತರ 29 ವರ್ಷಗಳ ಅಬಾಧಿತವಾಗಿ ಅದು ಕೂಡ ಜಾರಿಗೆ ಬರುತ್ತೆ. ಇನ್ನು 1975ರಲ್ಲಿ ಒಳ ಮೀಸಲಾತಿ ಶೋಷಿತರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಏನು ಆ ಪ್ರಯತ್ನವನ್ನು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಮಾಡಲಾಯಿತು. ಅದಾದ ನಂತರ 2004ರಲ್ಲಿ ಆ ಇಂಪ್ಲಿಮೆಂಟೇಷನ್ ಅನ್ನ ಆಂಧ್ರ ಪ್ರದೇಶದಲ್ಲಿ ಮಾಡಲಾಗುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ 1994ರಲ್ಲಿ ಮೊದಲ ಬಾರಿಗೆ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯ ಕೇಳಿ ಬರುತ್ತೆ. ಅದು ಜಾರಿಗೆ ಬರುತ್ತಡೆಗೆ 2004 ಆಗಿರುತ್ತೆ. ಹೀಗೆ ಹಲವು ರಾಜ್ಯಗಳ ಇತಿಹಾಸ ಇದಾಗಿದ್ರೆ, ಈ ಒಳ ಮೀಸಲಾತಿ ಆ ನಂತರದ ಕೆಲವು ಗೊಂದಲಗಳಿಗೆ ಎಡೆ ಮಾಡಿಕೊಡುತ್ತೆ. ಅದು ಕೋರ್ಟ್ ಅಂಗಳಕ್ಕೂ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲಲ್ಲೂ ಕೂಡ ಚರ್ಚೆ ಆಗುತ್ತೆ. ಒಳ ಮೀಸಲಾತಿ, ಯಾವುದೇ ಒಂದು ಮೀಸಲಾತಿಯನ್ನು ಕಲ್ಪಿಸುವ ಅಧಿಕಾರ ಇರುವಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಹರಿಯಾಣ, ಆಂಧ್ರ ಪ್ರದೇಶ, ಪಂಜಾಬ್ ಈ ರಾಜ್ಯಗಳಲ್ಲಿ ಮೀಸಲಾತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಉಂಟಾಯಿತು. ಆಯಾ ರಾಜ್ಯಗಳಲ್ಲಿ ಮೀಸಲಾತಿಯನ್ನ ಜಾರಿಗೆ ತರೋದಕ್ಕೆ ಅವಕಾಶಗಳು ಇದೆಯಾ ಅನ್ನುವಂಥ ಪ್ರಶ್ನೆ ಎತ್ತಿತ್ತು. ಅಂಡ್ 1/8/2024ರಲ್ಲಿ ದವಿಂದರ್ ಸಿಂಗ್ ಪ್ರಕರಣದ ತೀರ್ಪು ಹೊರಗೆ ಬರುತ್ತೆ ಸುಪ್ರೀಂ ಕೋರ್ಟಲ್ಲಿ. ಸುದೀರ್ಘವಾದ ಪ್ರತಿವಾದಗಳನ್ನು ಆಲಿಸಿ ಮತ್ತು ಸಂವಿಧಾನದ ಅನುಚ್ಛೇದಗಳನ್ನು ಕೂಡ ಪ್ರಸ್ತಾಪಿಸಿ ಚರ್ಚೆಗಳು ನಡೆಯುತ್ತೆ. ಯಾವುದೇ ಮೀಸಲಾತಿಯ ಕೊಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರಬೇಕಾದ್ರೆ ರಾಜ್ಯ ಸರ್ಕಾರಗಳು ಮೀಸಲಾತಿಯನ್ನ ಹೇಗೆ ವರ್ಗೀಕರಣ ಮಾಡ್ತಾವೆ ಅನ್ನುವ ಪ್ರಶ್ನೆ ಎದ್ದೇಳುತ್ತೆ. ಆಗ ಕೋರ್ಟ್ನ ತೀರ್ಪು ಹೇಳುತ್ತೆ, ಸಂವಿಧಾನದ ಅನುಚ್ಛೇದ 14ರ ಪ್ರಕಾರ ಉಪವರ್ಗೀಕರಣದ ಮೀಸಲಾತಿ ಕೊಡುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ. ಆಯಾ ರಾಜ್ಯಗಳಲ್ಲಿ ಅಂದ್ರೆ ಇವತ್ತು ಓವರಾಲ್ ನಮ್ಮ ದೇಶದ ಒಳಗಡೆ ಸುಮಾರು 1800 ಉಪಜಾತಿಗಳಿದ್ದಾವೆ. 1800 ಉಪಜಾತಿಗಳಿರೋದ್ರಿಂದ ಯಾವ ರಾಜ್ಯದಲ್ಲಿ ಯಾವ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅಸ್ಪೃಶ್ಯ ವ್ಯವಸ್ಥೆಯಿಂದ ಏನು ಬದುಕ್ತಾ ಇದ್ದಾವಲ್ಲ ಆ ಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರೋದಕ್ಕೆ, ಆ ಸಮುದಾಯಗಳಲ್ಲಿ ಮೀಸಲಾತಿ ಹಂಚಿಕೆಯ ಪ್ರಕ್ರಿಯೆಯನ್ನ ತಳಮಟ್ಟದ ಅಂದ್ರೆ ಕೆನೆಪದರ ಅಂತಾರೆ, ಕೆನೆಪದರ ಮೀಸಲಾತಿ ಜಾರಿಗೆ ತರೋದಕ್ಕೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಸಂವಿಧಾನದ ಅನುಚ್ಛೇದ 14ರ ಅಡಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಬಿಡುತ್ತೆ. ಆ ತೀರ್ಪು ಬಂದ ಬಳಿಕ ಉಪವರ್ಗೀಕರಣ ಮಾಡಿ ಏನು ಒಳ ಮೀಸಲಾತಿ ಜಾರಿಗೆ ನಿರ್ಧಾರಗಳು ಹೆಚ್ಚಾಗುತ್ತೆ. ಅದೇ ವಿಷಯವನ್ನ ಇಟ್ಕೊಂಡು ಕರ್ನಾಟಕದಲ್ಲೂ ಕೂಡ ಹೋರಾಟಗಳು ಶುರುವಾಗುತ್ತೆ. 30 ವರ್ಷಗಳಿಂದ ನಾವು ಮೀಸಲಾತಿಯನ್ನು ಕೇಳಿದಾಗ ಬಂದಂತ ಎಲ್ಲಾ ಸರ್ಕಾರಗಳು ಹೇಳಿದ್ದು ಇದು ನಮ್ಮ ಅಧಿಕಾರ ಅಲ್ಲ, ನಮ್ಮಲ್ಲಿ ಅಧಿಕಾರ ಇಲ್ಲ, ಇದೇನಿದ್ರು ಕೇಂದ್ರ ಮಾಡಬೇಕಾಗಿದ್ದು ಅನ್ನುವಂತ ನೆಪವನ್ನು ಕೊಡ್ತಾ ಇದ್ರು. ಆದ್ರೆ ಯಾವಾಗ ಈ ತೀರ್ಪು ಹೊರಗೆ ಬಂತು ಅದಾದ್ಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅದರ ನೆಪ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳಾಗುತ್ತೆ. 2025ರ ಜನವರಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗವನ್ನು, ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಒಳ ಮೀಸಲಾತಿ ಕಲ್ಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡುವಂತೆ ಸೂಚನೆ ಕೊಡುತ್ತೆ. ಒಳ ಮೀಸಲಾತಿ ವರದಿಗೆ ಸಂಬಂಧಪಟ್ಟಂತೆ ಈ ಆಯೋಗ ಮಧ್ಯಂತರ ವರದಿಯೊಂದನ್ನು ಕೊಡುತ್ತೆ ಸರ್ಕಾರದ ಕ್ಯಾಬಿನೆಟ್ಗೆ. ಆ ವರದಿಯಲ್ಲಿ ಸರ್ಕಾರದ ದತ್ತಾಂಶಗಳು ಏನಿದಾವಲ್ಲ ಆ ದತ್ತಾಂಶಗಳ ಪ್ರಕಾರ ಈಗ ನಾವು ಮೀಸಲಾತಿ ವರ್ಗೀಕರಣ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನಿಸ್ತಾ ಇದೆ.
ಹೀಗಾಗಿ ನಾವು ಈಗಾಗಲೇ ನಮ್ಮ ಕೈಯಲ್ಲಿರ್ತಕ್ಕಂಥ ದತ್ತಾಂಶ 10 ವರ್ಷ ಹಳೆಯದಾಗಿರೋದ್ರಿಂದ ಆ ದತ್ತಾಂಶವನ್ನ ಇಟ್ಕೊಂಡು ನಾವು 2014ರ ದತ್ತಾಂಶ ಇರೋದ್ರಿಂದ ನಾವು ಅದನ್ನ ಇಟ್ಕೊಂಡು ನಾವು ಮೀಸಲಾತಿ ಕೊಟ್ರೆ ಅದು ನ್ಯಾಯಯುತವಾದಂಥ ಮೀಸಲಾತಿ ಆಗೋದಿಲ್ಲ, ಹೊಸದಾಗಿ ನಾವು ಜನಗಣತಿಯನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಅಂದಿನ ಸಂಪುಟ ಅಂದ್ರೆ 5ನೇ ತಾರೀಕು ಮೇ ತಿಂಗಳು 2025ರಲ್ಲಿ ಒಂದು ಸಂಪುಟ ನಡೆಯುತ್ತೆ. ಆ ಸಂಪುಟದಲ್ಲಿ ಈ ಮಧ್ಯಂತರ ವರದಿಯ ಚರ್ಚೆ ಮಾಡಿ ಮಧ್ಯಂತರ ವರದಿಯಲ್ಲಿ ಆಯೋಗ ಸೂಚನೆ ಕೊಟ್ಟಂತೆ ಜನಗಣತಿ ಮಾಡೋದಕ್ಕೆ ಶುರು ಮಾಡ್ತಾರೆ, ಜಾತಿ ಗಣತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಜಾತಿ ಗಣತಿ ಎಷ್ಟರ ಮಟ್ಟಿಗೆ ತೃಪ್ತಿ ತಂದಿದೆ ಅಂತಂದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದವು. ಅಂಗಡಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಕಾರ್ಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಸ್ಕೂಲ್ಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಕಚೇರಿಗಳಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅಲ್ಲೆಲ್ಲ ಹೆಂಗ್ ಮಾಡಿದ್ರು ಇವರು? ಈ ಸಮೀಕ್ಷೆನೇ ಎಲ್ಲೋ ಒಂದ್ ಕಡೆ ನಮ್ಗೆ ಸರಿ ಇಲ್ಲ ಅನಿಸ್ಬಿಡುತ್ತೆ ಅನ್ನೋ ರೀತಿಯ ವಾದಗಳು ಶುರುವಾಯಿತು. ಆ ಪ್ರಶ್ನೆಯನ್ನ ನಮ್ಮ ಮಾಧ್ಯಮದವರು ಕೇಳಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ. ಅಂಡ್ ಈಗ ರಿಸೀವ್ ಮಾಡಿರ್ತಕ್ಕಂಥ ವರದಿಯನ್ನ ನಾಳೆ ಸಂಪುಟ ಸಭೆ ನಡೆಯುತ್ತೆ 7ನೇ ತಾರೀಕು, ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವರದಿಯಲ್ಲಿ 6 ಶಿಫಾರಸುಗಳನ್ನು ಜಾರಿ ಮಾಡಿದಾರಂತೆ. ರೂಪ, ನೋಡೋಣ ಏನಾಗುತ್ತೆ ಅಂತ. ಸಂಪುಟ ವರದಿ ಬಂದ್ಮೇಲೆ ಇದರಲ್ಲಿ ಒಟ್ಟಾರೆ ಇಷ್ಟು ಜನ ಒಳಗೊಂಡಿದ್ದಾರೆ, ಇಷ್ಟು ಸರ್ವೆ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ. ಆಲ್ರೆಡಿ ನಾಗಮೋಹನ್ ದಾಸ್ ಅವರು ಇವಾಗ ಬೈಟಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ. ಈ ಅಂಕಿ ಅಂಶಗಳ ಸಮೇತವಾಗಿ ಆ 6 ಶಿಫಾರಸುಗಳು ಏನಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ 7ನೇ ತಾರೀಕು. ಅವತ್ತು ನಿಮಗೆ ಇನ್ ಡೀಟೇಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ.